ಕರ್ನಾಟಕ ರಾಜ್ಯದ ಎಲ್ಲ ಭಾವಿ ಶಿಕ್ಷಕರೇ ನಮಸ್ತೆ. ಸ್ಪರ್ಧಾಕಾಸಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಶಿಕ್ಷಣ ಇಲಾಖೆ ಏನು ಕರಡನ್ನ ಬಿಟ್ಟಿತ್ತು, PSTR, GPT, HSTR ಏನು ಶಿಕ್ಷಕರ ಕ್ರೈಟೀರಿಯಾ ಇದೆ. ಸೊ ಇದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿವೆ. ಅಂದ್ರೆ ಸರ್ಕಾರ ಏನು ಡ್ರಾಫ್ಟ್ ಅನ್ನು ಬಿಟ್ಟಿದೆ ಅದರ ಪ್ರಕಾರವಾಗಿ ಏನಾದರೂ ನೇಮಕಾತಿ ನಡೆದ್ರೆ ಯಾವ ಹುದ್ದೆಗಳು ಫಿಲ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಆ ರೀತಿ ಏನಪ್ಪಾ ಅಂದ್ರೆ ಬಹಳ ಕಠಿಣವಾಗಿರ್ತಕ್ಕಂಥ ಮತ್ತೆ ಇವುಗಳನ್ನ ಅರ್ಥೈಸಿಕೊಳ್ಳಿಕ್ಕೆ ಸಾಧ್ಯ ಇರದೇ ಇರತಕ್ಕಂಥ ನಿಯಮಗಳನ್ನ ಡ್ರಾಫ್ಟ್ಗಳನ್ನ ಬಿಟ್ಟಿರ್ತಕ್ಕಂಥದ್ದು. ಇವತ್ತು ನಾವು ಶಿಕ್ಷಣ ಇಲಾಖೆಗೆ ಭೇಟಿ ಕೊಟ್ಟು ಸಾಕಷ್ಟು ಸ್ಪರ್ಧಾಕಾಂಕ್ಷಿಗಳು ಇವತ್ತು ಜೊತೆಗೂಡಿದ್ರಿ. ತಮ್ಗೆಲ್ರಿಗೂ ಏನಪ್ಪಾ ಅಂದ್ರೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಸೊ ಇವತ್ತು ಇಲಾಖೆಗೆ ಅಂದ್ರೆ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಏನೇನು ಲೋಪ್ ಹೋಲ್ಸ್ಗಳು ಆಗಿದೆ, ಸೊ ಸರ್ಕಾರ ಇವುಗಳನ್ನ ಯಾವ ರೀತಿ ಸರಿಪಡಿಸಬೇಕು ಮತ್ತೆ ಯಾವ್ಯಾವ ಸಮಸ್ಯೆಗಳಿದಾವ ಅನ್ನುವಂಥದ್ದನ್ನ 1.5 ಗಂಟೆಗಳ ಕಾಲ, ಸುಮಾರು 1.5 ಗಂಟೆಗಿಂತ ಹೆಚ್ಚು ಏನಪ್ಪಾ ಅಂತ ನಾವು ಇವತ್ತು ಕಮಿಷನರ್ ಜೊತೆ ವಿಕಾಸ್ ಸಿರಳ್ಕರ್ ಜೊತೆ ಚರ್ಚೆ ಮಾಡಿದ್ದೀವಿ. ಅದಕ್ಕೆ ಅವರು ಬಹಳ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಎಲ್ಲವೂ ಏನಪ್ಪಾ ಅಂದ್ರೆ ಬಹಳ ಸೈಲೆಂಟ್ ಆಗಿ ಅವನು ಆಲಿಕೆ ಮಾಡಿ ನೋಟೆಡ್ ಮಾಡಿಕೊಂಡು ನಮಗೂ ಸಹ ಏನಪ್ಪಾ ಅಂತಂದ್ರೆ 31ಗೆ 29 ಡ್ರಾಫ್ಟ್ಗೆ ಲಾಸ್ಟ್ ದಿನ ಇದೆ. ಯಾರೆಲ್ಲ ಡ್ರಾಫ್ಟ್ ಅನ್ನ ಫೈಲ್ ಮಾಡಿಲ್ಲ ಡ್ರಾಫ್ಟ್ ಅನ್ನ ಫೈಲ್ ಮಾಡಿ 31ಗೆ ಅವರು ಅಲ್ಲಿ ನಮ್ಗೆ ಇನ್ವೈಟ್ ಮಾಡಿದ್ದಾರೆ. ಒಂದು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಕೋರ್ಸ್ ಅಲ್ಲಿ ಅಂದ್ರೆ PSTR, GPT, HSTR ಯಾರ್ಯಾರು ಯಾವ್ದ್ರಲ್ಲಿ ಇದ್ರಿಲ್ಲ. ಸೊ 2 ಜನಕ್ಕೆ ಒಂದು ಸಬ್ಜೆಕ್ಟ್ಗೆ 2 ಜನಕ್ಕೆ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿ ಏನ್ ಪಾತ್ರ ಅಂತಿಮವಾಗಿ ತೀರ್ಮಾನ ಆಗುವಂಥದ್ದು. ಸ್ನೇಹಿತರೆ, ಬಹಳ ಮುಖ್ಯವಾಗಿ PSTRಗೆ ಸಂಬಂಧಪಟ್ಟಂತೆ ಕರೆಯುವುದೇ 900 ಪೋಸ್ಟ್ಗಳು. ಅದರಲ್ಲಿ ರೈಟಿಂಗ್ ಬೇರೆ, ಕ್ರೈಟೇರಿಯಾಗಳು ಬೇರೆ, ಮತ್ತೆ ಸೊ ಸಿಕ್ಕಾಪಟ್ಟಿ ಏನಪ್ಪಾ ಅಂತಂದ್ರ ಕ್ರೈಟೇರಿಯಾಗಳು ಯಾವ್ಯಾವು. ಒಂದು ಏನಪ್ಪಾ ಅಂತಂದ್ರ ಡಿವೈಡೇಷನ್, ಲ್ಯಾಂಗ್ವೇಜ್ ಟೀಚರು ಮತ್ತೆ ಈ ಕಡೆ ಬಂದ್ರೆ ಗಣಿತ ವಿಜ್ಞಾನ ಶಿಕ್ಷಕರು. ಈ ರೀತಿ ಏನಾದ್ರೂ ಶಿಕ್ಷಣ ಇಲಾಖೆ ನೇಮಕಾತಿ ಮಾಡಿದ್ದೇ ಆದ್ರೆ ಖಂಡಿತ ಅದು ಏನಪ್ಪಾ ಅಂದ್ರೆ ಪೋಸ್ಟ್ಗಳು ಫಿಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಲ್ಯಾಂಗ್ವೇಜ್ ಟೀಚರ್ ಆಗ್ಬೇಕು ಅಂತಂದ್ರೆ ಕನ್ನಡ ಮತ್ತು ಇಂಗ್ಲಿಷ್ ಕಡ್ಡಾಯ. ಅಲ್ಲಿ ಎರಡೂರಲ್ಲೂ 50 ಅಂಕ ಪಡಿಬೇಕು. ಈ ಕಡೆ ಬಂದ್ರೆ ಸೈನ್ಸ್ ಅಲ್ಲಿ 3 ವಿಷಯಗಳಲ್ಲಿ ಅವರ ಸಬ್ಜೆಕ್ಟ್ ಏನಿದಾವಲ್ಲ ಆ 3 ವಿಷಯಗಳಲ್ಲಿ 50 ಅಂಕ ಪಡಿಬೇಕು. ಅಲ್ಲೂ ಏನಪ್ಪಾ ಅಂದ್ರೆ ಫಿಲ್ ಆಗೋದಿಲ್ಲ. ಈ ರೀತಿ ಮಾಡಿದ್ರೆ ಸೊ ಖಂಡಿತ ಪ್ರಾಬ್ಲಮ್ ಆಗತ್ತೆ ಅನ್ನುವಂತ ವಿಚಾರವನ್ನ ಇವತ್ತು ಡಿಪಾರ್ಟ್ಮೆಂಟ್ಗೆ ನಾವು ತಿಳಿಸ್ಕೊಟ್ಟಿದ್ದೀವಿ. ಒಂದು ಕೇಂದ್ರೀಯ ವಿದ್ಯಾಲಯಗಳು, ಕೇಂದ್ರೀಯ ಶಾಲೆಗಳದಾವಲ್ಲ ಆ ಮಾದರಿಯಲ್ಲಿ ನೇಮಕಾತಿ ಆಗ್ಬೇಕು ಅಂತೇಳಿ ಅದಕ್ಕೆ ಒಂದಿಷ್ಟು ಪೂರಕ ದಾಖಲಾತಿಗಳನ್ನ ಸೊ ಇಲಾಖೆಗೆ ಸಬ್ಮಿಟ್ ಮಾಡಿದ್ವಿ. ಸಾಮಾನ್ಯ ಶಿಕ್ಷಕರು ಅಂತೇಳಿ ಪರಿಗಣನೆ ಮಾಡಿ ಟೋಟಲ್ ಒಟ್ಟಾರೆ ಏನಪ್ಪಾ ಅಂತಂದ್ರೆ 50% PUCಯ 50%, ಅದರಲ್ಲಿ SC/ST ಗಳಿಗೆ 45% ಅಂತೇಳಿ ಆಗತ್ತೆ. ಹೌದಾ? ಇಲ್ಲಿ ಏನು ಕನ್ನಡನೂ ಬರೋದಿಲ್ಲ, ಇಂಗ್ಲಿಷು ಬರೋದಿಲ್ಲ, ಸೈನ್ಸು ಬರೋದಿಲ್ಲ, 50 ಯಾವುದೂ ಇಲ್ಲ. ಒಟ್ಟು ಟೋಟಲ್ ಏನಪ್ಪಾ ಅಂದ್ರೆ 50% ಆಗ್ಬೇಕು. ಇದು NCT ದಲ್ಲಿ ನಾರ್ಮ್ಸ್ ಅಲ್ಲಿ ಇರ್ತಕ್ಕಂಥ ವಿಚಾರ. ಇದನ್ನ ಬಹಳ ಅಚ್ಚುಕಟ್ಟಾಗಿ ಹೇಳಿದೀವಿ. ಆಮೇಲೆ ಪೋಸ್ಟ್ಗಳ ಸಂಖ್ಯೆ ಬಹಳ ಕಡಿಮೆ ಇದೆ. ಸೊ ಪೋಸ್ಟ್ಗಳ ಸಂಖ್ಯೆನೂ ಸಹಿತ ಹೆಚ್ಚಿಗೆ ಮಾಡಬೇಕು ಅಂತ ಹೇಳಿದೀವಿ. ಇನ್ನು ಇದಾದ ನಂತರ ನೆಕ್ಸ್ಟ್ ಜಿಪಿಟಿಯಲ್ಲೂ ಸಾಕಷ್ಟು ಸಮಸ್ಯೆಗಳು ಕಂಡು ಬಂದವು. ಅಲ್ಲಿ ಐಚ್ಛಿಕವಾಗಿ 3 ವಿಷಯಗಳನ್ನ ಕಡ್ಡಾಯವಾಗಿ ಓದಿರ್ಬೇಕು ಅಂತಿದೆ. ಸೊ ಅದು NCT ನಾರ್ಮ್ಸ್ ಪ್ರಕಾರ ಅದು ತಪ್ಪು. 2 ವಿಷಯಗಳನ್ನ ಅವರು ಮ್ಯಾಂಡೇಟರಿ ಐಚ್ಛಿಕ ವಿಷಯಗಳನ್ನ ಓದ್ಲಿ ಅಂತ ಹೇಳಿ ಅದರಲ್ಲೂ ಏನಪ್ಪಾ ಅಂದ್ರೆ 50 ಅಂಕಗಳು ತೆಗಿಬೇಕು ಅಂತೇಳಿ ಮಾನದಂಡವನ್ನ ಹಾಕಿರ್ತಕ್ಕಂಥದ್ದು. ಹಾಗಾಗಿ ಈ ಹಿಂದೆ 2022ರಲ್ಲಿ ಏನ್ ನೇಮಕಾತಿ ಆಗಿತ್ತಲ್ಲ ಅದ್ರ ಪ್ರಕಾರವಾಗಿ ಅಲ್ಲಿ ಏನಾಗಿತ್ತು, ಟೋಟಲ್ ಡಿಗ್ರಿ ಒಟ್ಟಾರೆ ಅಂಕಗಳು 45% SC/ST ಮತ್ತೆ ಅದರ್ಸ್ 50% ಆಗಿರ್ಬೇಕು. ಆ ಮಾದರಿಯಲ್ಲಿ ಆಗ್ಬೇಕು. ಮತ್ತೆ ಈ ಐಚ್ಛಿಕ ವಿಷಯಗಳನ್ನ ಸೊ 3 ಐಚ್ಛಿಕ ವಿಷಯಗಳನ್ನ ಅವ್ರು ಮೆನ್ಷನ್ ಮಾಡಿದ್ದಾರೆ. ಅಲ್ಲಿ ಏನ್ ಪಾತ್ರ ಅವುಗಳನ್ನ ಕೈ ಬಿಡಬೇಕು ಅಂತೇಳಿ ಹೇಳಿದೀವಿ. ಅದಕ್ಕೂ ಏನ್ ಪಾತ್ರ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಇನ್ನು ಇದಾದ ನಂತರ ಹಿಂದಿ ಪೋಸ್ಟು 1010 ಪೋಸ್ಟ್ಗಳಿದ್ದು, 1010 ಪೋಸ್ಟ್ ಇದ್ದು ಆ ಪೋಸ್ಟ್ಗಳನ್ನ ಕಂಪ್ಲೀಟ್ ಆಗಿ ಕೈ ಬಿಟ್ಟಿದ್ದಾರೆ. ಆಮೇಲೆ ಈ PM ಪೋಸ್ಟ್ ಇಲ್ಲ. PM ಪೋಸ್ಟ್ಗಳನ್ನ ಏನಕ್ಕಾಗಿ ತುಂಬ್ತಾ ಇಲ್ಲ ಅಂತಂದ್ರೆ ಇಲಾಖೆಯಿಂದ ಆನ್ಸರ್ ಏನು ಅಂತಂದ್ರೆ TGT-ದವ್ರನ್ನ ನಾವು ಏನ್ ಮಾಡ್ತಾ ಇದ್ದೀವಿ, ಅಲ್ಲಿ ಮೇಲ್ಗಡೆ ಪ್ರಮೋಷನ್ ಕೊಡ್ತಾ ಇದ್ದೀವಿ, ಹಾಗಾಗಿ ಪೋಸ್ಟ್ಗಳು ಇಲ್ಲ. ಸಿಬಿಜೆಡ್ ಅದಾವಲ್ಲ, ಸಿಬಿಜೆಡ್ 850. ಸೊ ಹೀಗಾಗಿ
ಬಹಳಷ್ಟು ನಾವು ಮನವಿಯನ್ನ ಮಾಡ್ಕೊಂಡಿದ್ವಿ ವಿಕಾಸ್ ಸರಳಕರ್ ಸರ್ಗೆ, ಕಾಲ್ ಬಿದ್ದು ಕೇಳ್ಕೊಂಡಿವಿ. ಏನು ಅಂತಂದ್ರೆ PM ಮತ್ತೆ ಹಿಂದಿ ಪೋಸ್ಟ್‌ಗಳನ್ನ ಕಂಪಲ್ಸರಿ ಕರ್ಲೇಬೇಕು. ಯಾಕಂತಂದ್ರೆ ಅಟ್‌ಲೀಸ್ಟ್ ನೀವು ಬಾಳ್ ಖಾಲಿ ಇಲ್ಲ ಅಂತು ಅನ್ನುವಂಥದ್ದು ಓಕೆ ಅದಿರ್ಲಿ. ಎಷ್ಟು ಒಂದ್ ಅಲ್ಪ ಸ್ವಲ್ಪ ಆದ್ರೂ ಪೋಸ್ಟ್‌ಗಳನ್ನ ಕರೀಲೇಬೇಕು ಅಂತ ಹೇಳಿದ್ವಿ. ಸೊ ಅದಕ್ಕೆ ವಿಚಾರ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಅದು. ಇನ್ನು ಇದಾದ ನಂತರ ಆ ಭಾಷಾ ಶಿಕ್ಷಕರು, ಕನ್ನಡ ಭಾಷಾ ಶಿಕ್ಷಕರು. ಕನ್ನಡ ಭಾಷಾ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಸುಮಾರು ವರ್ಷಗಳಿಂದ ಕಾಲ್ಫರ್ಮ್ ಆಗಿಲ್ಲ. ಸೊ ಹಾಗಾಗಿ ಕಮಿಷನರ್ ಜೊತೆ ಮಾತಾಡಿದೀವಿ. ಬಹುತೇಕ ಈ ಬಾರಿ ಇದು ಕಾಲ್ಫರ್ಮ್ ಆಗುತ್ತೋ ಆಗುವಂತದ್ದು ಡೌಟ್ ಇದೆ. ಕನ್ನಡ ಭಾಷಾ ಶಿಕ್ಷಕರು ಮುಂದಿನ ದಿನಗಳಲ್ಲೂ ಸಹಿತ ಇದು ಕನ್ನಡ ಭಾಷಾ ಶಿಕ್ಷಕರು ಕರಿಬೇಕು ಅಂತೇಳಿ ಒಂದು ಮನವಿಯನ್ನ ಮಾಡಿದೀವಿ. ಅದಕ್ಕೂ ಸಹ ಸ್ಪಂದನೆ ಮಾಡಿದ್ದಾರೆ. ಆಮೇಲೆ ದೈಹಿಕ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನು ಒಂದು ಅಂದ್ರೆ ಒಂದು ತಪ್ಪಾಗಿತ್ತು, ಅದನ್ನ ಸರಿಪಡಿಸ್ತಕ್ಕಂತ ಕೆಲಸ ಮಾಡಿದ್ವಿ. ಒಟ್ಟಾರೆಯಾಗಿ ಇನ್ನೂ ಸಾಕಷ್ಟು ವಿಚಾರಗಳನ್ನ ನಾವು ಚರ್ಚೆ ಮಾಡಿದೀವಿ ಇಲಾಖೆ ಜೊತೆಗೆ. ಇಲಾಖೆನೂ ಸಹಿತ ನಮಗೆ ಮತ್ತೆ ಏನಪ್ಪಾ ಅಂದ್ರೆ ಒಂದು ಅಂದ್ರೆ ವಿಷಯಕ್ಕ ಒಂದು ಪೋಸ್ಟ್‌ಗೆ 2 ಜನ ಏನಪ್ಪಾ ಅಂದ್ರೆ ನೀವು ಬರ್ರಿ ಅಂತ ಹೇಳಿ ಅಲೌ ಮಾಡಿದ್ದಾರೆ. ಒಂದು 10, 12 ಜನ. ಸೊ 31ಗೆ ನಾವು ಹೋಗ್ಬೇಕಾಗಿದೆ. ಯಾರಿಗೆಲ್ಲ ಇದರಲ್ಲಿ ಎಕ್ಸ್ಪರ್ಟ್ ಇದ್ದೀರಿ, ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ನಾಲೆಜ್ ಇದೆ, ಅವರು ಸಂಪರ್ಕ ಮಾಡಬಹುದು. 31ಗೆ ನಾವು ಇಲಾಖೆಯಲ್ಲಿ ಅಲ್ಲಿ ಇಲಾಖೆ ಒಳಗೆ ಏನ್ ಮಾಡ್ತಾ ಇರತ್ತಂದ್ರ ಎಲ್ಲವುಗಳನ್ನ ಏನು ಅಬ್ಜೆಕ್ಷನ್ ಹಾಕಿದ್ರಿ ಅವುಗಳ ಒಂದು ಸಭೆಯನ್ನ ಕರೆದು ಅವುಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂತಿಮವಾಗಿ ಆ ಸಭೆಗೆ ನಮ್ಮನ್ನ ಇನ್ವೈಟ್ ಮಾಡಿದ್ದಾರೆ. ಹಾಗಾಗಿ ನಾವು ಕಂಪ್ಲೀಟ್ ಆಗಿ ಏನಪ್ಪಾ ಅಂದ್ರೆ ಅದರಲ್ಲಿ ಏನೇನ್ ಲೂಪ್ ಹೋಲ್ಸ್ ಇದೆ, ಇನ್ನೂ ಏನಾದ್ರೂ ಸಮಸ್ಯೆ ಇದ್ರೂ ಸಹಿತ ಅದರಲ್ಲಿ ಸರಿಪಡಿಸ್ತಕ್ಕಂಥ ಕೆಲಸವನ್ನ ನಾವು ಮಾಡೋಣ ಅಂತ ಹೇಳ್ತಾ, ಸೊ ಸ್ಪರ್ಧಾಕಾಸಿ ನೋಡಿ ಆಗಸ್ಟ್ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಶನ್ ಆಗುತ್ತೆ. ಮುಂದೆ 2 ತಿಂಗಳ ಒಂದು ಅವಕಾಶ ಇರುತ್ತೆ. ಕ್ವಶನ್ ಪೇಪರ್ ಅಂತೂ ತುಂಬಾ ಟಫ್ ಬರುತ್ತೆ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ, ಸೊ ಬರವಣಿಗೆಯನ್ನ ತೆಗೆಸ್ರಿ ಅಂತ. ಸ್ನೇಹಿತರೆ, ಇದ್ಯಾಕೋ ನನಗೆ ಮೂರ್ಖತನ ಮೂರ್ಖತನದ ಪರಮಾವಧಿ ಅಂತೇಳಿ ಅನ್ನಿಸ್ತು. ನಾನು ಏನಾದ್ರು ಬೈರಿ ಅಥವಾ ಏನ್ ಬೇಕಾದ್ ಮಾಡ್ರಿ, ನಿಮ್ಮ ಅಭಿಪ್ರಾಯ ಅದು. ಬಟ್ 1 to 5th ಬರವಣಿಗೆ ಇಡುವಂಥದ್ದು ಅಷ್ಟೇನು ಸೂಕ್ತ ಅಲ್ಲ. ಯಾಕಂದ್ರೆ ಅಲ್ಲಿ ಮ್ಯಾಥ್ಸು, EVS ಮತ್ತೆ ಇವುಗಳನ್ನೇನು ಡಿಸ್ಕ್ರಿಪ್ಟಿವ್ ಬರಿದೈತಲ್ಲ, ಸ್ವಲ್ಪ ಏನಪ್ಪಾ ಅಂದ್ರೆ ಅದು ಸಮಸ್ಯೆ ಇದೆ. ಇನ್ನು ಉಳಿದಂಥದ್ದು GPT ಮತ್ತೆ HSTRಗೆ ಬರವಣಿಗೆ ಅಂತೂ ಕಂಪಲ್ಸರಿ ಕಡ್ಡಾಯವಾಗಿ ಬೇಕೇ ಬೇಕು. ಮತ್ತೆ ನಾವ್ ಏನೇ ಮಾಡಿದ್ರು ಸಹಿತ ಅಲ್ಲಿ ಕಂಪಲ್ಸರಿ ಮಾಡೇ ಮಾಡ್ತಾರೆ. ಹೌದಾ? ಈ ವಿಚಾರ ನಿಮ್ಗೆಲ್ರಿಗೂ ಏನಪ್ಪಾ ಅಂದ್ರೆ ಗಮನಕ್ಕಿರ್ಲಿ. ಬರವಣಿಗೆ ಅನ್ನುವಂಥದ್ದು ಅಂಥದ್ದೇನು ದೊಡ್ಡ ಮಹಾನ್ ಕೆಲಸ ಅಲ್ಲ. ಹೌದಾ? ಯಾರಿಗೆ ಅದರಲ್ಲಿ ಅನ್ಫಿಟ್ ಇದಿರಿ ಅವ್ರು ಮಾತ್ರ ಸೊ ಅದು ಏನಕ್ಕಾಗಿ ಅಂತ ಪ್ರಶ್ನೆ ಮಾಡ್ಬೋದು. ಹೌದಾ? ಇದು ಮೇನ್ ಗೊತ್ತಿರ್ಲಿ. 1 or 2 ಮಂತ್ ಅಲ್ಲಿ ಅಥವಾ 1.5 ತಿಂಗಳು ಅಥವಾ 15 ಸಲ ನೀವು ಬರವಣಿಗೆ ಪ್ರಾಕ್ಟೀಸ್ ಅನ್ನ ಮಾಡ್ಬೋದು. ಪ್ರತಿದಿನ ಇಂತಷ್ಟು ಶೀಟ್‌ಗಳನ್ನ ಬರೆದು ಸೊ ಬರವಣಿಗೆ ಪ್ರಾಕ್ಟೀಸ್ ಅನ್ನ ಮಾಡ್ಬೋದು. ಇಲಾಖೆ ಅದಕ್ಕೆ ಏನಪ್ಪಾ ಅಂದ್ರೆ ಬಹಳ ಅಚ್ಚುಕಟ್ಟಾಗಿ ನಾವು ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದೆ. ಬಟ್ 1 to 5ಗೆ ರದ್ದು ಮಾಡಿದ್ರೆ ಒಳ್ಳೇದು ಅಂತೇಳಿ ಅವತ್ತು ನಾವು 31st ಏನ್ ಹೋಗ್ತಾ ಇದೀವಲ್ಲ, ಅವತ್ತು ನಾವು ಈ ವಿಚಾರವನ್ನ ಹೇಳ್ತೀವಿ. ಆಲ್ರೆಡಿ ಹೇಳಿದ್ದೀವಿ. ಬಟ್ GPT ಮತ್ತೆ HSTRಗೆ ಬರವಣಿಗೆ ಬೇಕೇ ಬೇಕು. ಅದ್ನ ಇಟ್ಟೇ ಇರ್ತಾರೆ. ಅದೇನು ನಾವು ಅವ್ರಿಗೆ ಬೈಕೊಂಡ್ರು ಏನಪ್ಪಾ ಅಂದ್ರೆ ಕೇಳಂಗಿಲ್ಲ ಅವ್ರು. ಹೌದಾ? ಇನ್ನು ಇದೊಂದು ವಿಚಾರ ಗೊತ್ತಿರ್ಲಿ. ಇನ್ನ ನೆಕ್ಸ್ಟ್ ಪೇಪರ್ 3 ಇದೆಯಲ್ಲ, ಪೇಪರ್ 3ಯಲ್ಲಿ 50 ಅಂಕಗಳು ಬರವಣಿಗೆ ಕನ್ನಡ, ಇನ್ನು 50 ಅಂಕಗಳು ಇಂಗ್ಲಿಷು ಇದೆ. ಸಾಕಷ್ಟು ಅದರ ಬಗ್ಗೆ ನಾವು ಏನಪ್ಪಾ ಅಂದ್ರೆ ಚರ್ಚೆ ಮಾಡಿದಾಗ ಏನು ಇದು ಗ್ರಾಮೀಣ ಭಾಗದ ಅಭ್ಯರ್ಥಿಗಳಿಗೆ ಇಂಗ್ಲಿಷ್ ಅನ್ನುವಂಥದ್ದು ಕಬ್ಬಿಣದ ಕಡಲೆ ಆಗತ್ತೆ ಅನ್ನುವಂಥ ವಿಚಾರ ಹೇಳಿದಾಗ, ಸೊ ನಾವು ಇಡ್ತಕ್ಕಂತ ಒಂದು ಇಂಗ್ಲಿಷ್ ಯಾವ ರೀತಿ ಇರುತ್ತೆ ಅಂತಂದ್ರೆ 10th ಒಳಗಡೆ ಇರುತ್ತೆ. ಹಾಗಾಗಿ ನಿಮಗೆ ನೋಡ್ಲಿಕ್ಕೆ ಅಥವಾ ಬರೀಲಿಕ್ಕೆ ಅಥವಾ ಅದನ್ನ ಅರ್ಥೈಸ್ಕೊಳ್ಳಿಕ್ಕೆ ತುಂಬಾ ಏನಪ್ಪಾ ಅಂದ್ರೆ ಸರಳ ಇರುತ್ತೆ. ಹಾಗಾಗಿ ಅದಕ್ಕೂ ಸಹ ನಾವು ಏನಪ್ಪಾ ಅಂದ್ರೆ ಒಪ್ಕೋಬೇಕಾಗತ್ತೆ. ಯಾಕಂದ್ರೆ ಸಿಂಪಲ್ ಇಂಗ್ಲಿಷು ಬರಲಿಲ್ಲ ಅಂತಂದ್ರೆ ನಾವು ಟೀಚರ್ ಆಗುವಂತ ಅರ್ಹತೆನೇ ಇಲ್ಲಲ್ಲ. ಸುಮ್ನೆ ಟೀಚರ್ ಯಾಕೆ ಆಗ್ಬೇಕು? ಯಾವ ಬರ್ಲೇ ಇಲ್ಲ ನಮ್ಗೆ ಗೊತ್ತಂದ್ರೆ. ದಿಸ್ ಈಸ್ ಮೈ ಒಪಿನಿಯನ್. ಯಾಕಂತಂದ್ರ ಅಲ್ಲಿ ಏನ್ ಸಿಂಪಲ್ ಇಂಗ್ಲಿಷ್ ಇಡ್ತಾರಲ್ಲ, ಓಕೆ ಇಂಗ್ಲಿಷ್ ಇಡ್ಲಿ. ಆದ್ರೆ ಅದನ್ನ ನೀವು ಮೀನ್ ಅಂದ್ರೆ 400 ಅಂಕಗಳಿಗೆ ಕನ್ಸಿಡರ್ ಮಾಡಬೇಡ್ರಿ. ಅಂದ್ರೆ ಅಪಾಯಿಂಟ್ಮೆಂಟ್ ಏನು ನೀವು ಸರಾಸರಿ ತೆಗಿತಿರಲ್ಲ, ಅಲ್ಲಿ ಕನ್ಸಿಡರ್ ಮಾಡೋದು ಬೇಡ. ಸೊ ಓನ್ಲಿ ಏನಪ್ಪಾ ಅಂದ್ರೆ ಅದನ್ನ ಕ್ರೈಟೇರಿಯಾ ಮಾನದಂಡ ಅಂತ ಹೇಳ್ರಿ, ಅದು 35% ಇದೆ. ಕನ್ನಡದಲ್ಲಿ ಏನಪ್ಪಾ ಅಂದ್ರೆ ಒಂದು 40 ಅಂಕನೋ ಅಥವಾ ಕನ್ನಡದಲ್ಲಿ ಒಂದು 30 ಅಂಕನೋ, ಇದ್ರಲ್ಲಿ ಇಂಗ್ಲಿಷ್ ನಲ್ಲಿ ಒಂದು 5 ಅಂಕನೋ ತೆಗೆದ್ರೆ ಅಲ್ಲಿಗೆ ಏನಪ್ಪಾ ಅಂದ್ರೆ 35 ಅಂಕ ಆಯ್ತು, ಮುಗೀತು. 35% ಮುಗೀತು. ಅಂತದ್ದು ಸಮಸ್ಯೆ ಅನ್ನುವಂಥದ್ದು ಏನೂ ಇಲ್ವೇ ಇಲ್ಲ. ನಮ್ಮೆಲ್ಲ ಟೀಚರ್ ಆಸ್ಪಿರೆಂಟ್ ತುಂಬಾ ತಲೆ ಕೆಡಿಸ್ಕೊಂಡು ಬರವಣಿಗೆ ತೆಗೆಸ್ರಿ, ರೈಟಿಂಗ್ ತೆಗೆಸ್ರಿ ಅಂತ.
ಸ್ನೇಹಿತರೆ, ನಾನು ಹೇಳುವಂತ ವಿಚಾರ ಏನು ಅಂತಂದ್ರೆ, ನೀವೆಲ್ಲ ಟೀಚರ್ ಆಗ್ಲಿಕ್ಕೆ ಹೋಗ್ತಕ್ಕಂಥವ್ರು, ಸೊ ಬರವಣಿಗೆ ಸ್ಕಿಲ್ ಬೇಕೇ ಬೇಕು. ನಾಳೆ ಹೆಡ್‌ಲೈನ್‌ನ ಬರ್ಲಿಕ್ ಬರ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ನಾಳೆ ಈಗ ಒಂದು ಪಾಠದ ನಿಮ್ಗೆ ಹೆಡ್‌ಲೈನ್ ಹಾಕಾಕ ಬರ್ಲಿಲ್ಲ ಅಂತಂದ್ರೆ, ತಪ್ಪು ಬರದ್ರಂದ್ರೆ? ಸೊ ಅದು ಸಮಸ್ಯೆ ಆಗತ್ತೆ. ಎಲ್ಲ ನಾವು ಏನಪ್ಪಾ ಅಂದ್ರೆ ಅರ್ಥ ಮಾಡ್ಕೋಬೇಕು. ಯಾವ್ದು ಸಾಧ್ಯತೆ, ಪ್ರಾಬಬಿಲಿಟಿ ಇದೆ ಅನ್ನುವಂಥದ್ದನ್ನ ಮಾತ್ರ ಮಾಡಿಸ್ಲಿಕ್ಕೆ ಸಾಧ್ಯ. ಬರವಣಿಗೆ ತೆಗಸ್ರಿ, ಒಟ್ಟು ಎಕ್ಸಾಮ ಬ್ಯಾಡ್ರಿ ಅಂತೇಳಿ ಅಂದ್ಬಿಡ್ತೀರಿ. ಅವಾಗ ಏನ್ ಮಾಡ್ಬೇಕು? ಅದೆಲ್ಲ ಆಗೋದಿಲ್ಲ ಸ್ನೇಹಿತರೆ. ನನಗೆ ವೈಯಕ್ತಿಕವಾಗಿ 1 to 5ಗೆ ಏನಪ್ಪಾ ಅಂದ್ರೆ ಇಡಬಾರ್ದು ಅಂತೇಳಿ ಅನ್ಸಿತ್ತು. ಉಳ್ಕದ್ ಏನಪ್ಪಾ ಅಂದ್ರ ಆ ಹುದ್ದೆಗೆ ತಕ್ಕಂತೆ ಬರವಣಿಗೆ ಖಂಡಿತ ಏನಪ್ಪಾ ಅಂದ್ರೆ ಇಡ್ತಾರ. ಸೆಕೆಂಡ್, ಥರ್ಡ್ ಪೇಪರಲ್ಲೂ ಏನಪ್ಪಾ ಅಂದ್ರೆ ಅದೇ ರೀತಿ ಇರುತ್ತೆ. ಅಲ್ಲಿ ಯಾವುದೇ ರೀತಿ ಚೇಂಜಸ್‌ಗಳು ಆಗುವುದೇ ಇಲ್ಲ. ಓಕೆ. ಸೊ ಇದಕ್ಕೆ ನೀವೆಲ್ಲ ಏನಪ್ಪಾ ಅಂದ್ರೆ ಮನಸ್ಸು ಮಾಡಿದ್ರೆ 8 ದಿನದಲ್ಲಿ ನೀವು ಬರವಣಿಗೆಗೆ ಸಿದ್ಧರಾಗ್ಬೋದು. ಸೊ ಇದಕ್ಕೆ ಅದಕ್ಕೆ ಸ್ಟಿಕ್ ಆನ್ ಆಗಿದೆ. ನಾವೇನು ಮಾಡಕ್ಕಾಗಲ್ಲ. ಸೊ ಏನಿದೆ ನಮ್ದು ಕ್ರೈಟೀರಿಯಾಗಳನ್ನ ನೀವು ಕನ್ಸೆಷನ್ ಕೊಡಿ. ವಯೋಮಿತಿಯನ್ನ ಸಡಿಲಿಕೆ ಮಾಡಿ. ಸೊ ಆಮೇಲೆ ಈಗ ಏನು ಸಾಮಾನ್ಯ ಶಿಕ್ಷಕರಂತೇಳಿ ಮಾಡಿ. ಪೋಸ್ಟ್‌ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿ. ಇವುಗಳನ್ನ ಹೇಳ್ಬಹುದು ಹೊರತು, ಇವುಗಳನ್ನ ಮಾಡ್ಬೋದು ಹೊರತು, ಅದನ್ನ ಬಿಟ್ಟು ನಾನೇನೋ ಮಾಡಕ್ ಹೊರ್ಟೀನಿ, ಬರವಣಿಗೆಯನ್ನ ತೆಗೆಸ್ತೀನಿ ಅಂತಂದ್ರೆ ಅದಕ್ಕ ಸಾಧ್ಯತೆ ಅನ್ನುವಂಥದ್ದು ಕಡಿಮೆ ಇದೆ. ಸೊ ಅಲ್ಲಿಗೆ ನಾವು ಟೀಚರ್ ಆಗುವಂತವ್ರಿಗೆ ಬರವಣಿಗೆ ಬೇಕೇ ಬೇಕು ಅಂತ ಹೇಳಿ ಅವ್ರ ಇಲಾಖೆ ತೀರ್ಮಾನ. ನಾವು ಅಲ್ಲ, ನೀವು ಅಲ್ಲ, ಯಾರು ಅಲ್ಲ. ಓಕೆ. ಸೊ ಸ್ನೇಹಿತರೆ, ನಿಮ್ಮ ಒಂದು ವಿಚಾರ ಏನಿದೆ ಕಮೆಂಟ್ ಮಾಡಿ. ಇನ್ನು 31 ತಕ 31ರವರೆಗೆ 31ನೇ ತಾರೀಕು ನಮಗೆ ಬರ್ಲಿಕ್ಕೆ ಹೇಳಿದ್ದಾರೆ. ಸೊ ಅಲ್ಲಿವರೆಗೆ ವಿಚಾರ ಮಾಡಿ ಕಮೆಂಟ್ ಹಾಕಿ. ಏನ್ ನಿಮ್ಗೆ ಸಮಸ್ಯೆ ಇದೆ ಅನ್ನುವಂಥದ್ದನ್ನ ನಾವು ಗಮನಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇಲಾಗಿ ನಮ್ಮ ಒಂದು ಅಕಾಡೆಮಿಯಲ್ಲಿ ಸಾಕಷ್ಟು ಬ್ಯಾಚ್ ಕೋರ್ಸ್‌ಗಳು ರನ್ನಿಂಗ್ ಇದಾವ. ಸೊ ಆಸಕ್ತಿ ಇದ್ದವರು ಸೊ ಈ ನಂಬರ್‌ಗಳಿಗೆ ಸಂಪರ್ಕ ಮಾಡೋದ್ರ ಮೂಲಕ ಎನ್ರೋಲ್ ಮಾಡ್ಕೋಬಹುದು. ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿಗಳಿದಾವ. ಸೊ ಆಗಸ್ಟ್ ತಿಂಗಳಲ್ಲಿ ನೋಟಿಫಿಕೇಶನ್ ಆಗುತ್ತೆ. ಮುಂದೆ 2 ತಿಂಗಳಲ್ಲಿ ನಿಮ್ಗೆ ಓದ್ಲಿಕ್ಕೆ ಅವಕಾಶ ಸಿಗುತ್ತೆ. 3 ಮಂತ್ ಅಲ್ಲಿ ಕಂಪ್ಲೀಟ್ ಆಗಿ ಪ್ರೊಸೆಸ್‌ನ ಮುಗಿದೋಗುತ್ತೆ. ಎಕ್ಸಾಮ ಮುಗಿದೋಗ್ಬಿಡುತ್ತೆ. ಸೊ ಯಾರು ನೆಗ್ಲೆಕ್ಟ್ ಮಾಡ್ಕೋಬೇಡಿ. ಥ್ಯಾಂಕ್ ಯು ಸೋ ಮಚ್.